ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಬ್ಯೂಟಿಫುಲ್ ಆಗಿರುವಂಥದ್ದು ಸಿಂಪಲ್ ಆಗಿ ಒಂದು ಬ್ಲೌಸ್ ಡಿಸೈನ್ ಹೇಳ್ಕೊಡ್ತೀನಿ. ಈ ಡಿಸೈನು ಈಗ ತಾನೇ ನೀವು ಬ್ಲೌಸ್ ಕಟ್ಟಿಂಗ್ ಕಲ್ತಿದ್ದೀರಾ, ಹೊಲಿತಾ ಇದ್ದೀರಾ, ಬಟ್ ಡಿಸೈನ್ ಬರಲ್ಲ ಅನ್ನೋರಿಗೆ ನಂಬರ್ 1 ಇದು ಅಂದ್ಕೋಬೋದು. ಬನ್ನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟು ನಾನು ಇದನ್ನು ಫುಲ್ ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೀನಿ, ಫ್ರಂಟ್ ಬ್ಯಾಕ್ ಎಲ್ಲ ಫುಲ್ಲು. ಇದನ್ನು ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೀವು ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ನೋಡ್ಬೋದು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ. ಫಸ್ಟು ನಾನು ಬ್ಯಾಕ್ ಸೈಡು ನಾನು ಇಲ್ಲಿ ನೋಡಿ, ಇದು ಚೆಸ್ಟು ಬಂದ್ಬಿಟ್ಟು 38 ಇದೆ, 9.5 ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ ತೊಗೊಂಡಿದ್ದೀನಿ. ಲೆಂತು ನಿಮ್ಮ ಒಂದು ಬ್ಲೌಸ್ ತಕ್ಕಂತೆ ನೀವು ತೊಗೋಬೋದು. ಶೋಲ್ಡರ್ 5.5 ಇಂಚ್ ಇರುತ್ತೆ, ಆರ್ಮೋಲ್ 5.5 ಇಂಚ್ ಇರುತ್ತೆ. ಸೊ ಈ ಥರ ಒಂದು ಮೇಜರ್ಮೆಂಟ್ ಇರುತ್ತೆ. ಇದು 38 ಸೈಜು ನಾನು ಹೊಲಿತಿರೋದು. ನೀವು ಹೊಲಿಬೇಕು ಅಂದರೆ ನೀವು ಯಾವ ಸೈಜ್ ಆದರೂ ಸರಿ, ನೀವು ಈ ಡೀಪ್ ನೆಕ್ಕಲ್ಲಿ ನೀವು ಈ ಒಂದು ಡಿಸೈನ ಸ್ಟಿಚಿಂಗ್ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಅಂತ ಹೇಳೋಣ. ಫಸ್ಟ್ ಏನು ಮಾಡಬೇಕು, ಲೈನಿಂಗು ಮತ್ತು ಬ್ಲೌಸ್ ಪೀಸು ಎರಡನ್ನೂ ಕೂಡ ಒಟ್ಟಿಗೆ ಇಟ್ಬಿಟ್ಟು ಕೆಳಗಡೆ ಸೈಡು ಒಂದು ಹೊಲಿಗೆ ಹಾಕೋಬೇಕು. ನಂತರ ಸುತ್ತ ನೀವು ಹೊಲಿಗೆ ಹಾಕೊಳ್ಳಿ. ನೀವು ಬೇಕಂದರೆ ಫೋಲ್ಡಿಂಗ್ ಮಾಡಿಬಿಟ್ಟು ಸೀದಾ ಮಾಡ್ಕೋಬೋದು. ತುಂಬ ಜನ ಏನು ಮಾಡ್ತಾರೆ, ಕೆಳಗಡೆ ಸೈಡು ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡ್ತಾರೆ. ಆ ರೀತಿಯೂ ನೀವು ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಮಾಡಲ್ಲ, ಏಕೆಂದರೆ ಬ್ಲೌಸ್ ಪೀಸು ತುಂಬ ತೆಳು ಇದೆ. ಕೆಳಗಡೆ ಸೈಡು ಪಟ್ಟಿ ಕೊಡಲಿಲ್ಲ ಅಂದರೆ, ಸೊಂಟದಕ್ಕೆ ಪಟ್ಟಿ ಕೊಡಲಿಲ್ಲ ಅಂತ ಅಂದರೆ ಬ್ಲೌಸು ಕೆಲಸ ಮಾಡಬೇಕಾದ್ರೆಲ್ಲ ಮೇಲ್ಗಡೆ ಎತ್ಕೊಂಡಂಗಾಗುತ್ತೆ. ಸೊ ಅದರಿಂದ ನಾನು ಪಟ್ಟಿ ಕೊಡ್ತೀನಿ. ಮತ್ತೇನಪ್ಪ ಅಂದರೆ, ಇನ್ನೊಂದೇನಪ್ಪ ಅಂದರೆ, ಇದು ಕಸ್ಟಮರ್ ಬ್ಲೌಸು, ಅವರು ಒಂದು ಮೇಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರಲ್ವ, ಅದರಲ್ಲೂ ಕೂಡ ಪಟ್ಟಿ ಕೊಟ್ಟಿದ್ದಾರೆ, ಕೆಳಗಡೆ ಸೊಂಟದ ಪಟ್ಟಿನ. ಸೊ ಅದರಿಂದ ನಾನು ಕೊಡಲೇಬೇಕು. ನೀವು ಬೇಕಂದರೆ ಡೈರೆಕ್ಟಾಗಿ ಸೀದಾ ಮಾಡ್ಕೋಬೋದು. ಮತ್ತು ಎಕ್ಸ್ಟ್ರಾ ಪೀಸ್ ಬಂದಿದೆಯಲ್ವ, ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಇದೆಯಲ್ವ ನೋಡಿ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಬಂದಿದೆ ಈ ಥರ. ಮತ್ತು ಇಲ್ಲಿ ನಾನು 1 ಇಂಚ್ ನಾನು ವಿಡ್ತಲ್ಲಿ ಪಟ್ಟಿ ಒಂದು ಪೀಸ್ನ ಉದ್ದವಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಲಾಂಗ್ ಸ್ಲೀವ್ಸ್ ಬ್ಲೌಸ್ ಆಗಿರೋದ್ರಿಂದ, ಸೊ ಇದು ಲೈನಿಂಗ್ ಒಂದು ಸ್ವಲ್ಪ ನನಗೆ ಸಾಲ್ಟೇಜ್ ಆಯಿತು. ಅದಕ್ಕೆ ನಾನಿಲ್ಲಿ ಏನು ಮಾಡಿದೆ, ಉದ್ದವಾಗಿ ಸ್ಟ್ರೇಟ್ ಪಟ್ಟಿನೇ, ಕ್ರಾಸ್ ಪಟ್ಟಿ ಅಲ್ಲ, ಇದು ಸ್ಟ್ರೇಟ್ ಪಟ್ಟಿನೇ. ಕ್ರಾಸ್ ಪಟ್ಟಿ ಬೇಕು ಅಂತಂದರೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ಟ್ರೇಟ್ ಪಟ್ಟಿನೇ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತೊಂದು ಸರಿ ಹೇಳ್ತೀನಿ, ಈ ಒಂದು ಬ್ಲೌಸ್ ಡಿಸೈನ್ ಉಂಟಲ್ಲ, ಬ್ಲೌಸ್ ಕಲಿತು ಇವಾಗ ನಮಗೆ ಡಿಸೈನ್ ಕಲಿಬೇಕು, ಬ್ಲೌಸ್ ಡಿಸೈನ್ ಕಲಿಬೇಕು ಅನ್ನೋರಿಗೆ ತುಂಬ ಹೆಲ್ಪ್ ಆಗುವಂಥ ಡಿಸೈನ್ ಇದು. ನೋಡಿ ಇವಾಗ ನಾನಿಲ್ಲಿ ಸೀದಾ ಪಟ್ಟಿ ಇದೆ, ಸೀದಾ ಪಟ್ಟಿ ಅಂದರೆ ಸ್ಟ್ರೇಟ್ ಪಟ್ಟಿ ನೆನಪಿರಲಿ. ಈ ರೀತಿ ನೆಕ್ಕಿಗೆ ಕೊಡಬೇಕು. ಬಟ್ ಇದನ್ನು ಡೈರೆಕ್ಟಾಗಿ ನಾವು ಕೊಡೋಕ್ಕಾಗಲ್ಲ. ಸೊ ಇಲ್ಲೇನು ಮಾಡಬೇಕು, ಸಣ್ಣ ಸಣ್ಣದಾಗಿ ಕ್ರಾಸ್ ಬರುತ್ತೆ ಅಲ್ವಾ, ರೌಂಡ್ ಶೇಪ್ ಬರುತ್ತಲ್ಲ, ಅಲ್ಲಿ ತುಂಬ ಸಣ್ಣದಾಗಿ ನೀವು ಇಲ್ಲೇನು ಮಾಡಬೇಕು, ಪ್ಲೇಟ್ಸ್ ಕೊಡಬೇಕಾಗುತ್ತೆ. ತುಂಬ ಸಣ್ಣ ಅಂದರೆ ಸಣ್ಣಕ್ಕೆ ನಾವು ಪಫ್ ಸ್ಲೀವ್ಸ್ ಮಾಡೋದಕ್ಕೆ ಯಾವ ರೀತಿ ಚಿಕ್ಕದಾಗಿ ನೆರಿಗೆ ಕೊಡ್ತೀವಿ ನೋಡಿ, ಆ ರೀತಿ ಚಿಕ್ಕದಾಗಿ ಒಂದು 2 ಕಡೆ ಸೈಡಿಂದ ಒಂದು 3 ನೆರಿಗೆ ಕೊಟ್ಟರೆ, 3 ಅಲ್ಲ 2 ಕೊಟ್ಟರು ಆಗುತ್ತೆ. 2 ಅಥವಾ 3 ನೆರಿಗೆ ಕೊಡಿ. ನೋಡಿ ಇಲ್ಲಿ ಎಷ್ಟು ನಾನು ಕೊಟ್ಟಿದ್ದೀನಿ, ಒಂದು 3 ಕೊಟ್ಟಿದ್ದೀನಿ ಅಷ್ಟೇ, ಕಾಣಿಸ್ತಾನೂ ಇಲ್ಲ ಆ ರೀತಿ. ಮತ್ತು ಈ ಪೀಸ್ನ ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಸೈಡು, ಪೀಸ್ ಮೇಲ್ಗಡೆ ಸೈಡು ಮತ್ತೊಂದು ಹೊಲಿಗೆ ಹಾಕೋಬೇಕು. ನೋಡಿ ಈ ಥರ. ಇದು ಬ್ಲೌಸ್ ಪೀಸ್ ಉಂಟಲ್ಲ, ಅದ್ರ ಮೇಲೆ ಹೊಲಿಗೆ ಹಾಕೋತಾ ಇಲ್ಲ, ಸ್ಟ್ರೇಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಂಡು ಇವಾಗ ಹೊಲ್ಕೊಂಡೆ ನೋಡಿ, ಅದ್ರ ಮೇಲ್ಗಡೆ ನಾನು ಹೊಲಿಗೆ ಹಾಕೋತಾ ಇರುವಂಥದ್ದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಒಳಗಡೆ ಸೈಡ್ಗೆ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಇಲ್ಲಿ ತುದಿಗಾದರೂ ಹಾಕೋಬೋದು, ಅಥವಾ ನೀವು ಒಂದು ಸ್ವಲ್ಪ 1/2 ಇಂಚ್ ಬಿಟ್ಟು ನೀವಾದರೂ ಹೊಲಿಗೆ ಹಾಕೋಬೋದು. ನಾನಿಲ್ಲಿ ಲೇಸ್ ಆ್ಯಡ್ ಮಾಡ್ತೀನಲ್ವಾ, ಸೊ ಅದಕ್ಕೆ 1/2 ಇಂಚ್ ಬಿಟ್ಟೆ ಹೊಲಿಗೆ ಹಾಕೋತಾ ಇದ್ದೀನಿ. ಮೇಲ್ಗಡೆ ಲೇಸ್ ಬರುತ್ತೆ, ಹೆಮ್ಮಿಂಗ್ ಮಾಡೋವಂಥ ಅವಶ್ಯಕತೆಯೂ ಕೂಡ ಇರಲ್ಲ. ಸೊ ಈ ರೀತಿ ಹೊಲಿಗೆ ಹಾಕೋಬೇಕು. ಇದು ಕೂಡ ಕಂಪ್ಲೀಟ್ ಆಯಿತು. ಇದಾದಮೇಲೆ ಬನ್ನಿ ನಾನು ಹೇಳ್ಕೊಡ್ತೀನಿ. ಇಷ್ಟಾಯಿತು. ಇದಾದಮೇಲೆ ಮೇಲ್ಗಡೆ ಸೈಡು ಸೀರೆ ಪಿಂಕ್ ಕಲರ್ ಇದೆ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಿಂಕ್ ಕಲರ್ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಿರ್ತಾರೆ, ನಾನು ತುಂಬ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಲೇಸ್ ಆ್ಯಡ್ ಮಾಡಬೇಕಾದ್ರೆ ಲೂಸ್ ಬಿಟ್ ಆ್ಯಡ್ ಮಾಡಿ ಅಂತ. ನನಗೆ ತುಂಬ ಜನ ಕೇಳಿದರು, ರಿಂಕಲ್ಸ್ ಬರುತ್ತೆ ಡಿಸೈನ್ ಮಾಡಿದ್ರೆ, ಲೇಸ್ ಮಾಡಿರ್ತೀವಲ್ವ ಅಲ್ಲಿ ನೆರಿಗೆ ಥರ ಬರುತ್ತೆ, ಇಟ್ಕೊಂಡಂಗಾಗುತ್ತೆ ಬಟ್ಟೆ, ಯಾಕೆ ಅಂತ ಅಂದ್ಬಿಟ್ಟು ಡಿಸೈನ್ ಕಂಪ್ಲೀಟ್ ಆದಮೇಲೆ, ಬ್ಲೌಸ್ ಫುಲ್ ಫಿನಿಶಿಂಗ್ ಆದಮೇಲೆ ಈ ರೀತಿ ರಿಂಕಲ್ಸ್ ಬರುತ್ತೆ, ನೆರಿಗೆ ಅಂತ ಕೇಳ್ತಿರ್ತಾರೆ. ಸೊ ನೀವು ಲೇಸ್ನ ಎಕ್ದಮ್ ಟೈಟಾಗಿ ಎಳೆದ್ರೆ ಹಾಕಿದ್ರೆ ಆವಾಗ ಮಾತ್ರ ರಿಂಕಲ್ಸ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಲೂಸ್ ಬಿಟ್ಟು ನೀವು ಲೇಸ್ ಆ್ಯಡ್ ಮಾಡಿ. ನೋಡಿ ಕಂಪ್ಲೀಟ್ ಆಯಿತು. ಲೇಸ್ ಆ್ಯಡ್ ಮಾಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡೆ. ಇಷ್ಟು ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ನಾನು ಪ್ರೆಸ್ ಮಾಡಬೇಕಿತ್ತು, ಬಟ್ ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ಮಾಡ್ತೀನಿ ನಾನು ಇದನ್ನು. ಮಾಡಿ ಇಲ್ಲಿ 1 ಇಂಚು, 1.2 ಅಥವಾ 1 ಇಂಚು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ.
ಈ ಥರ ಒಂದು ಫ್ರೀ ಹ್ಯಾಂಡಲ್ಲಿ ಏನು ಮಾಡಬೇಕು, ಈ ಥರ ಒಂದು ಶೇಪ್ ಕೊಡಬೇಕಾಗುತ್ತೆ ನೀವು. ಇದನ್ನೇನು ಮಾಡಬೇಕು, ಇನ್ನೊಂದು ಕಡೆ ಸೈಡ್ಗೆ ಅಚ್ಚಳಿಸ್ಕೋಬೇಕು. ಈ ಥರ ಮತ್ತೊಂದು ಕಡೆ ಸೈಡ್ಗೆ ಈಗ ಇಟ್ಕೊಂಡು ಇಲ್ಲಿ ಬಡಿದ್ರೆ ಅಚ್ಚೆಳೆಯುತ್ತೆ ಮತ್ತೊಂದು ಕಡೆ ಸೈಡು. ಈ ರೀತಿ ನೋಡಿ, ಎರಡು ಕಡೆ ಸೈಡು ಅಚ್ಚುಳಿದು. ಇವಾಗ ಚಾಕ್ನಲ್ಲಿ ಏನು ಮಾಡೋಣ, ಡಾರ್ಕ್ ಮಾಡ್ಕೊಳ್ಳೋಣ. ಡಾರ್ಕ್ ಮಾಡ್ಕೊಂಡಾದ್ಮೇಲೆ ಸೇಮ್ ಇದೇ ರೀತಿ ಲೇಸ್ ತೊಗೊಂಡು ಏನು ಮಾಡಬೇಕು ನೀವು, ನಾವಿಲ್ಲಿ ಮಾರ್ಕಿಂಗ್ ಮಾಡಿದ್ದೀವಲ್ವ ಈ ಥರ ಒಂದು ಡಿಸೈನ, ಇದ್ರ ಮೇಲ್ಗಡೆ ಏನು ಮಾಡಬೇಕು, ಮತ್ತೊಂದು ಲೇಸ್ನ ಆ್ಯಡ್ ಮಾಡಬೇಕು. ತುಂಬ ಈಸಿ ಇದೆ. ನೀವು ಬಿಗಿನರ್ಸ್ ಆಗಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಈ ಥರ ಒಂದು ಡಿಸೈನ್ನ ಕಲಿಯೋದಕ್ಕೆ. ಮತ್ತು ಇದೇ ರೀತಿ ನೀವು ಸಣ್ಣ ಸಣ್ಣ ಡಿಸೈನ್ನ ಕಲಿತಾ ನೀವು ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರುವಂಥ ಒಂದು ಲೇಟೆಸ್ಟ್ ಬ್ಲೌಸ್ ಡಿಸೈನ ನೀವು ಸ್ಟಿಚಿಂಗ್ ಮಾಡ್ಬೋದು. ಡೈರೆಕ್ಟಾಗಿ ನೀವು ಬಿಗಿನರ್ಸ್ ಆಗಿರೋ ಲೇಟೆಸ್ಟ್ ಡಿಸೈನ್ ಸ್ಟಿಚಿಂಗ್ ಮಾಡೋಕ್ಕೆ ಹೋಗಬೇಡಿ, ಸರಿನೂ ಬರೋಲ್ಲ. ಮತ್ತೇನಪ್ಪ ಅಂದರೆ ನಮಗೆ ಕಿರಿಕಿರಿ ಆಗೋಗುತ್ತೆ. ಸೊ ಏಕೆಂದರೆ ಫಸ್ಟ್ ಟೈಮನ್ನು ತುಂಬ ಹಾರ್ಡ್ ಡಿಸೈನ್ ತಗೋತು ಅಂದರೆ ಒಂದು ಸರಿನೂ ಬರಲ್ವಾ, ಅದು ಒಂದು, ಮತ್ತೊಂದು ನಮ್ಗೆ ಡಿಮೋಟಿವೇಟ್ ಆಗಿಬಿಡ್ತೀವಿ, ಸರಿ ಬರಲ್ಲ ಅಂತ ಮತ್ತೆ ನಾವು ಟ್ರೈ ಮಾಡೋಕ್ಕೆ ಹೋಗಲ್ಲ. ಸೊ ಈ ರೀತಿ ಸಣ್ಣ ಸಣ್ಣ ಡಿಸೈನ್ ಟ್ರೈ ಮಾಡಿದ್ರೆ ನಮ್ಗೆ ಖುಷಿನೂ ಆಗುತ್ತೆ. ಆ ಖುಷಿಗೆ ಮತ್ತೊಂದು ಸರಿ ನಾವು ಏನು ಮಾಡ್ತೀವಿ, ಮತ್ತೊಂದು ಡಿಸೈನ್ ಸ್ಟಿಚಿಂಗ್ ಮಾಡಬೇಕು ಅಂತ ಒಂದು ಆಸೆ ಬರುತ್ತೆ. ಸೊ ಆವಾಗ ಅದಕ್ಕೋಸ್ಕರ ಏನು ಮಾಡಿ, ಬೇಸಿಕ್ ಡಿಸೈನ್ನ ನೀವು ಸ್ಟಾರ್ಟಿಂಗಲ್ಲಿ ಕಲಿತಾ ಇರೋರಿಗೆ ಹೇಳ್ತಾ ಇರೋದು, ಟ್ರೈ ಮಾಡಿ. ಆಮೇಲೆ ನಿಧಾನಕ್ಕೆ ಪ್ಯಾಚ್ ವರ್ಕ್ ಡಿಸೈನು ಮತ್ತು ಬೋಟ್ ನೆಕ್ ಡಿಸೈನು ಆ ರೀತಿ ಟ್ರೈ ಮಾಡ್ತಾ ಹೋಗ್ಬೋದು. ಲೇಟೆಸ್ಟ್ ಹೊಸ ಡಿಸೈನ್ಗಳು ತುಂಬಾ ಇರುತ್ತೆ. ಸೊ ಆ ಡಿಸೈನ್ಗಳೆಲ್ಲ ನೀವು ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ ಬ್ಯಾಕ್ ಟಕ್ಸ್ ಕೊಡ್ತಾ ಇದ್ದೀನಿ. ಡಿಸೈನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಫಸ್ಟು ನಾನಿಲ್ಲಿ ಸೊಂಟದ ಪಟ್ಟಿ ಕೊಟ್ಬಿಟ್ಟು ಬಾಕಿ ಡಿಸೈನ ಸ್ಟಿಚಿಂಗ್ ಮಾಡ್ಕೋತೀನಿ. ನೋಡಿ, ಇಷ್ಟು ಆದಮೇಲೆ ಬ್ಯಾಕ್ಗೆ ಹಿಂದಿನ ಭಾಗಕ್ಕೆ ಟಕ್ಸ್ ಕೊಡಿ. ಟಕ್ಸ್ ಕೊಟ್ಟಾದಮೇಲೆ ಕೆಳಗಡೆ ಸೈಡ್ಗೆ ಸೊಂಟದ ಪಟ್ಟಿ ಇದನ್ನು ನೀವು ಪಟ್ಟಿ ಕೊಡ್ತಾ ಇರೋರು ನೋಡಿ, ಇಲ್ಲಿ ಟಕ್ಸ್ ಕೊಟ್ಟಿದ್ದೀವಲ್ವ, ಅಲ್ಲೊಂದು ಚಿಕ್ಕದೊಂದು ಪ್ಲೇಟ್ ಕೊಡಬೇಕು, ತುಂಬ ಸಣ್ಣದೊಂದು ನೆರಿಗೆ ಅಂದರೆ. ಮತ್ತು ಇನ್ನೊಂದು ಕಡೆ ಸೈಡ್ ಇದೆಯಲ್ಲ, ಅಲ್ಲೂ ಒಂದು ಚಿಕ್ಕದು ನೆರಿಗೆ ಕೊಡಿ. ಅದಾದಮೇಲೆ ಮೇಲ್ಗಡೆ ದಾಪ್ ಸ್ಟಿಚಿಂಗ್, ಇದನ್ನು ಮೇಲ್ಗಡೆ ಮತ್ತೊಂದು ಸ್ಟಿಚಿಂಗ್ ಹಾಕಿ, ಅದಾದಮೇಲೆ ಒಳಗಡೆ ಸೈಡು ನೀವು ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಹೊಲ್ಕೋಬೋದು, ಅಥವಾ ಹೇಮಿಂಗು ಕೂಡ ಮಾಡ್ಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡು, ನೀವು ಯಾವ ರೀತಿನಾದರೂ ಸರಿ ಮಾಡ್ಕೋಬೋದು. ಇಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಕಂಪ್ಲೀಟ್ ಆಗಿದೆ ಡಿಸೈನು. ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ, ಲಾಸ್ಟ್ ಗಂಟೆ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪ್ಯಾಚ್ ಇದೆಯಲ್ಲ, ನಾವು ರೆಡಿಮೇಡ್ ಪ್ಯಾಚ್ ತೊಗೊಂಡಿದ್ದೀನಿ. ಈ ಪ್ಯಾಚ್ನ 3 ಪ್ಯಾಚ್ ತೊಗೊಂಡಿದ್ದೀನಿ. ಈ ಪ್ಯಾಚ್ನ ನೋಡಿ ಈ ರೀತಿ ಹಾಕ್ತೀನಿ. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತಲ್ವ, ಸಿಂಪಲ್ ಡಿಸೈನ್ ಲೇಟೆಸ್ಟಾಗಿ ಕಾಣ್ತಿದೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದರೆ ಗೊತ್ತಲ್ವ ನಿಮಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸೈನ್ ಹೇಗೆ ಅನಿಸ್ತು ನಿಮಗೆ ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.